ನಮಸ್ಕಾರ ಪ್ರಿಯ ವೀಕ್ಷಕರೇ. ಪಶ್ಚಿಮ ಬಂಗಾಳ ಬಂದಾಗಲೆಲ್ಲ ಒಳನುಸುಳುವಿಕೆ ವಿಚಾರದ ಬಗ್ಗೆ ತುಂಬಾ ಜೋರಾಗಿ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಕೇಳಿ ಬರೋದು ಏನಂದ್ರೆ, ಯಾಕೆ ಭಾರತ ತನ್ನ ಗಡಿಗೆ ಸಂಪೂರ್ಣವಾಗಿ ಬೇಲಿ ಹಾಕಬಾರದು ಅಂತ. ಇದೇ ವಿಚಾರವಾಗಿ ಕೇಂದ್ರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರದ ನಡುವೆ ಆಗಾಗ ಜೋರಾದ ತಿಕ್ಕಾಟ ನಡೀತಾನೆ ಇರುತ್ತೆ. ಗಡಿ ಮುಚ್ಚದೇ ಇರೋದ್ರಿಂದಲೇ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಎಂಬುದನ್ನ ನಾವು ಈಗಾಗಲೇ ಮತ್ತೊಂದು ವಿಡಿಯೋದಲ್ಲೂ ಸಹ ಹಾಕಿದ್ದೀವಿ. ಆದರೆ ಈ ಗಡಿ ಗಲಾಟೆಗೆ ಮೂಲ ಇರುವುದು ಕೇವಲ ರಾಜಕೀಯ ಗುದ್ದಾಟದಲ್ಲಾಗಲಿ ಅಲ್ಲ, ಬದಲಾಗಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ 1974ರಲ್ಲಿ ನಡೆದ ಒಪ್ಪಂದ. ಈಗ ಮೋದಿ ಸರ್ಕಾರಕ್ಕೂ ಈ ಒಪ್ಪಂದ ತಲೆನೋವಾಗ್ತಾ ಇದೆ. ಇಷ್ಟಕ್ಕೂ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಹಾಗೂ ಬಾಂಗ್ಲಾದೇಶದ ಪ್ರಧಾನಿ ಕುಜ್ಬುರ್ ನಡುವೆ ನಡೆದಿದ್ದ ಒಪ್ಪಂದ ಏನು, ಅದರ ನಿಯಮಗಳಿಂದ ಈಗ ಗಡಿಬೇಲಿ ಹಾಕಲು ಎಷ್ಟು ತೊಂದರೆ ಆಗ್ತಾ ಇದೆ, ಇದರಿಂದ ಭಾರತ ಮತ್ತು ಭಾರತೀಯರಿಗೆ ಹೇಗೆ ತೊಂದರೆ ಆಗ್ತಾ ಇದೆ, ಇವತ್ತಿನ ಈ ವಿಡಿಯೋದಲ್ಲಿ ಇದೆಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಈ ಸ್ಟೋರಿಯನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ವೆಲ್ಕಮ್ ಟು ಮೋಜೋ 9. ನಾನು ಭರತ್ ಕೊಠಾರಿ. ಅದು ಆಗತಾನೆ 1971ರ ಯುದ್ಧದಲ್ಲಿ ಭಾರತ ಗೆದ್ದು ಬಿದ್ದಿತ್ತು. ಬಾಂಗ್ಲಾದೇಶ ಎಂಬ ಹೊಸ ದೇಶ ಜನ್ಮ ತಾಳಿ ಕೆಲ ವರ್ಷಗಳು ಕಳೆದಿತ್ತು. ಭಾರತ ಮತ್ತು ಬಾಂಗ್ಲಾ ನಡುವಿನ ಗಡಿ ವಿಚಾರಕ್ಕೆ ಅಂತ್ಯ ಹಾಡಬೇಕಿತ್ತು. ಹೀಗಾಗಿ ಅಂದಿನ ಭಾರತ ಪ್ರಧಾನಿ ಇಂದಿರಾ ಗಾಂಧಿ ಹಾಗೂ ಅಂದಿನ ಬಾಂಗ್ಲಾದೇಶ ಪ್ರಧಾನಿ ಮುಜಿಬುರ್ 1974ರಲ್ಲಿ ಗಡಿಭೂ ಸೀಮಾ ಒಪ್ಪಂದ ಮಾಡಿಕೊಂಡರು. ಇದರ ಅನ್ವಯ ಭಾರತ ಮತ್ತು ಬಾಂಗ್ಲಾದೇಶಗಳು ತಮ್ಮ ಗಡಿಗಳನ್ನ ಸರಿಯಾಗಿ ಗುರುತಿಸಿ ಸೀಮೆ ಹಾಕಿಕೊಳ್ಳುವುದಾಗಿತ್ತು. ಆದರೆ ಗಡಿಗೆ ಬೇಲಿ ಹಾಕಿಕೊಳ್ಳುವಂತಹ ವಿಚಾರವಾಗಿ ನಿರ್ದಿಷ್ಟ ನಿಯಮಾವಳಿಗಳನ್ನ ಇದರಲ್ಲಿ ಒಪ್ಪಂದದಲ್ಲಿ ರಚಿಸಲಾಗಿತ್ತು. ಇಂದಿರಾ ಮುಜಿಬುರ್ ಒಪ್ಪಂದದ ಪ್ರಕಾರ ಭಾರತ ಮತ್ತು ಬಾಂಗ್ಲಾದೇಶ ಗಡಿ ಭಾಗವನ್ನ ಗುರುತಿಸಿ ಎರಡು ಬದಿಯಲ್ಲಿ 150 ಯಾರ್ಡ್ ಒಳಗೆ ಯಾವುದೇ ರೀತಿಯ ಶಾಶ್ವತ ಕಟ್ಟಡಗಳನ್ನಾಗಲಿ ಅಥವಾ ಮಿಲಿಟರಿ ಕಟ್ಟಡಗಳನ್ನಾಗಲಿ, ರಕ್ಷಣಾ ಮೂಲ ಸೌಕರ್ಯಗಳನ್ನಾಗಲಿ, ವಾಚ್ ಟವರ್ಗಳನ್ನಾಗಲಿ ನಿರ್ಮಾಣ ಮಾಡಬಾರದು ಎಂಬ ಷರತ್ತಿದೆ. ಕಹಾನಿ ಮೇ ಟ್ವಿಸ್ಟ್ ಇರೋದೇ ಇಲ್ಲಿ. 150 ಯಾರ್ಡ್ ಅಂದ್ರೆ ಸರಿಸುಮಾರು 137 ಮೀಟರ್ನಷ್ಟು ಪ್ರದೇಶ. ಈಗ ಭಾರತ ಬಾಂಗ್ಲಾ ತನ್ನ ನಿಜವಾದ ಗಡಿಯಿಂದ 150 ಯಾರ್ಡ್ ಹಿಂದೆ ಸರಿದು ಬೇಲಿ ಹಾಕಿಕೊಳ್ಳಬೇಕು. ಗಡಿಯನ್ನ ಎಲ್ಲೆಲ್ಲಿ ಸರಿಯಾಗಿ ಗುರುತು ಮಾಡಿಲ್ವೋ ಆ ಜಾಗದಲ್ಲಿ 0 ಪಾಯಿಂಟ್ ಅಂತ ಗುರುತಿಸಿ ಅಲ್ಲಿಂದ 150 ಯಾರ್ಡ್ ಹಿಂದೆ ಬೇಲಿ ಹಾಕಿಕೊಳ್ಬೇಕು. ಪ್ರಿಯ ವೀಕ್ಷಕರೇ, ಇಲ್ಲಿ ವಿಷಯ ಅದಲ್ಲ. ಭಾರತ ಈ 150 ಯಾರ್ಡ್ ಒಳಗೆ ಯಾವುದೇ ಕಟ್ಟಡ ಕಟ್ಟಿಲ್ಲ. ಆದ್ರೆ ಮುಳ್ಳು ತಂತಿಗಳನ್ನ ಬೇಲಿಯುದ್ದಕ್ಕೂ ಅನೇಕ ಕಡೆಗಳಲ್ಲಿ ಹರಡಿದೆ. ಆದ್ರೆ ಬಾಂಗ್ಲಾದೇಶ ಈ ಮುಳ್ಳು ತಂತಿಗೂ ಕ್ಯಾತೆ ತೆಗಿತಾ ಇದ್ದು ಮುಳ್ಳು ತಂತಿ ಹಾಕಿಕೊಳ್ಳುವುದು ರಕ್ಷಣಾ ಮೂಲ ಸೌಕರ್ಯದ ಭಾಗ ಆಗಿದೆ. ಆದ್ರೆ ಭಾರತ ಮಾತ್ರ ಮುಳ್ಳು ತಂತಿ ಮೂಲ ಸೌಕರ್ಯವಲ್ಲ, ಅದು ಕೇವಲ ಭದ್ರತೆಗಷ್ಟೇ ಸೀಮಿತ ಅಂತ ವಾದ ಮಾಡ್ತಾ ಇದೆ. ಇನ್ನೊಂದಷ್ಟು ಕಡೆ ಇಂದಿರಾ ಮುಜಿಬುರ್ ಒಪ್ಪಂದದ ಕಾರಣ 150 ಯಾರ್ಡ್ ಹೊರಭಾಗಕ್ಕೆ ಬೇಲಿ ಹಾಕಿದ್ರೆ ಭಾರತದ ಕೆಲ ಹಳ್ಳಿಗಳೇ ನಮ್ಮ ವ್ಯಾಪ್ತಿಯಿಂದ ಹೊರಹೋಗಿ ಬಿಡುತ್ತೆ. ನಮ್ಮದೇ ಹಳ್ಳಿ ಅತ್ತ ಬಾಂಗ್ಲಾದೇಶಕ್ಕೂ ಇಲ್ಲ, ಭಾರತಕ್ಕೂ ಇಲ್ಲದಂತಹ ತ್ರಿಶಂಕು ಜಗತ್ತಿಗೆ ತಳ್ಳಲ್ಪಡುತ್ತೆ. ಜೊತೆಗೆ 100 ಮೈಲಿ ಫಲವತ್ತಾದ ಭೂಮಿ ನಷ್ಟವಾಗುತ್ತೆ. ಹೀಗಾಗಿ ಭಾರತ ಸಹ ಪ್ರತಿ ಬಾರಿ ಬೇಲಿ ಹಾಕಬೇಕಾದ್ರೂ ಬಾಂಗ್ಲಾದೇಶವನ್ನ ವಿಶ್ವಾಸಕ್ಕೆ ಪಡೆದೇ ಕಾರ್ಯನಿರ್ವಹಿಸಬೇಕು. ಇನ್ನು ಬೇಲಿಯ ಹೊರಭಾಗದಲ್ಲಿರುವಂತಹ ಭಾರತೀಯ ಹಳ್ಳಿಗರಿಗೆ ಹೊಸದೊಂದು ತಲೆನೋವು ಇದೆ. ಅವರು ಭಾರತದವರೇ ಆಗಿದ್ರೂ ಭಾರತದೊಳಗೆ ಬರಲು ನಿರ್ದಿಷ್ಟ ಪಾಸ್ ಪಡಿಬೇಕು. ಹಳ್ಳಿಗಳು ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕಾದ್ರೂ, ಹಳ್ಳಿಗರು ಮಾರುಕಟ್ಟೆಗೆ ಬರಬೇಕಾದ್ರೂ, ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಸಹ ಅಥವಾ ಬ್ಯಾಂಕ್ಗೆ ಹೋಗಬೇಕಿದ್ರೂ ನಿರ್ದಿಷ್ಟ ಗೇಟ್ ಮೂಲಕವೇ ಭಾರತೀಯರು ಭಾರತಕ್ಕೆ ಎಂಟ್ರಿ ಕೊಡಬೇಕು. ಮೇಲಾಗಿ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಗೇಟ್ ಓಪನ್ ಆಗುತ್ತೆ. ಅಂತಹ ಸಮಯದಲ್ಲಿ ಮಾತ್ರ ಭಾರತದ ಗಡಿಯೊಳಗೆ ಈ ಹಳ್ಳಿಗರಿಗೆ ಪ್ರವೇಶ. ಹೀಗೆ ಅವರು ಭಾರತದವರೇ ಆಗಿದ್ರೂ ಸಹ ಹೊರಗಿನವರಾಗಿ ಬಿಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ಇನ್ನು ಬಾಂಗ್ಲಾದೇಶದಲ್ಲಿ ಆ ಕಥೆ ಇಲ್ಲ. ಅಲ್ಲಿ ಬೇಲಿಯ ಸರಿಯಾಗಿ ಇಲ್ಲದ ಕಾರಣ ನೇರವಾಗಿ ಹಳ್ಳಿಗಳಿಗೆ ಪ್ರವೇಶ ಸಿಗುತ್ತೆ. ಜೊತೆಗೆ ಭಾರತಕ್ಕೆ ಇನ್ನೊಂದು ತಲೆನೋವಿದೆ. ಭಾರತದ ಗಡಿ ನೀರಿನ ಮಧ್ಯೆ, ನದಿ ಮಧ್ಯೆ, ಕಾಡಿನ ಮಧ್ಯೆ, ಕೃಷಿ ಭೂಮಿಯ ಮಧ್ಯೆ, ಮರಳು ದಿಬ್ಬದ ಮಧ್ಯೆ ಹಾದು ಹೋಗಿದೆ. ಅಲ್ಲೆಲ್ಲ 150 ಯಾರ್ಡ್ ನಿಯಮ ಅನುಸರಿಸುವುದು ಕಷ್ಟ ಸಾಧ್ಯ. ಹೀಗಾಗಿ ಕೆಲವೆಡೆ ಭಾರತೀಯ ಸೇನೆ ಅಲ್ಲಲ್ಲಿ ಬೇಲಿ ಹಾಕಿಲ್ಲ. ಈಗ ಇದೇ ವಿಚಾರವೇ ಅಕ್ರಮ ನುಸುಳುಕೋರರಿಗೆ ಸಹಾಯವಾಗಿದೆ.
ಎಲ್ಲೆಲ್ಲಿ ಇಂತಹ ಜಾಗಗಳಿವೆಯೋ ಅಂತಹ ಕಡೆಯಲ್ಲೆಲ್ಲ ರಾತ್ರೋರಾತ್ರಿ ಗಡಿ ನುಸುಳುವಿಕೆ ಆಗ್ತದೆ. ಅದಕ್ಕಾಗಿಯೇ ಟೀಕೆದಾರರು ಅಂದ್ರೆ ಗುತ್ತಿಗೆದಾರರಂತೆ ವರ್ತಿಸುವ ಬಾಂಗ್ಲಾದೇಶಿಗಳಿಗೆ ಭಾರತದಲ್ಲಿ ಕೆಲಸ ಕೊಡಿಸುವ ಆಸೆ ಒಡ್ಡಿ ಗಡಿಯೊಳಗೆ ನುಸುಳಿಸುತ್ತಿದ್ದಾರೆ. ಹೀಗೆ ಭಾರತದೊಳಗೆ ಬಂದ ಅನೇಕರು ನಮ್ಮ ದೇಶದಲ್ಲೇ ಎಲ್ಲಾ ಸೌಕರ್ಯ ಪಡೆದು ಕೊನೆಗೆ ಮತದಾನದ ಹಕ್ಕನ್ನು ಸಹ ಪಡೆದಿದ್ದಾರೆ. ಈಗ ಇದೇ ವಿಚಾರಕ್ಕೆ ಭಾರತೀಯ ಚುನಾವಣಾ ರಾಜಕೀಯದಲ್ಲೂ ಸಹ ದೊಡ್ಡದೊಂದು ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಈ ಹಿಂದೆ ನಡೆದ ಭಾರತ ಮತ್ತು ಬಾಂಗ್ಲಾ ನಡುವಿನ ಒಪ್ಪಂದ ಸಂಪೂರ್ಣವಾಗಿ ಜಾರಿ ಮಾಡುವುದು ಕಷ್ಟ ಸಾಧ್ಯವಾಗ್ತಾ ಇದೆ. ಹೀಗಾಗಿ ಈಗಿನ ಸರ್ಕಾರಕ್ಕೂ ಗಡಿಗೆ ಬೇಲಿ ಹಾಕುವುದು ದೊಡ್ಡ ತಲೆನೋವಾಗಿರುವುದು ಸುಳ್ಳಲ್ಲ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.